मैं कशी है तो फिर शान मैं कशी. ಮೊದಲಿಗೆ ಕಂಪೋಸ್ ಮಾಡಿದ್ದು ಯಾವುದು ಸರ್? ಕಂಪೋಸಿಂಗ್ ಸ್ಟಾರ್ಟ್ ಆಗಿದ್ದು ನಂದು ಸಾಹಿತ್ಯದ ಜೊತೆಗೇನೆ. ಆ ಪ್ರಾಜೆಕ್ಟ್ ಮಾಡಿದ ಮೇಲೆ ಒಂದಿಷ್ಟು ವಿರೋಧನೂ ಬಂತು ನನಗೆ. ನಮ್ಮ ಕಂಪೋಸಿಷನ್ಸ್ ನೀ ಹೆಂಗೆ ಹಾಡಿದೀಯ ಅಂತ. ಅವರು ಮಾಡಿದ್ದು ಅನೇಕ ಹಾಡುಗಳನ್ನು ಹಾಡಿ ಜನ ಕೆಲವೊಬ್ರು ಫೇಮಸ್ ಆದರು. ಒಂದು ದಿವಸ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದು ನಾನು ನೋಡಲಿಲ್ಲ. ಸೊ ಹಿಂಗೆ ನೀವು ಮೊದಲಿಗೆ ಕಂಪೋಸ್ ಮಾಡಿದ್ದು ಯಾವುದು ಸರ್? ವಚನ ಇರ್ಬೋದು, ದಾಸರ ಪದನೋ ಯಾವುದಾದ್ರೂ? ಸರ್, ನಾನು ದಾಸರ ಪದ ಆಗಲಿ ವಚನಗಳಾಗಲಿ ಭಾಳ ಸುಮಾರು ಹೊತ್ತಿನ ಮೇಲೆ ಮಾಡಿದ್ದೆ. ನಾನು ಫಸ್ಟು ಕಂಪೋಸ್ ಮಾಡಲೇಬೇಕು ಅನ್ನೋಂಥದ್ದು ಪರಿಸ್ಥಿತಿ ಬಂತು ಒಂದು ಸರ್ತಿ. ಆವಾಗ ನನಗೆ ಸಾಹಿತ್ಯದ ಸ್ವಲ್ಪ ಗೀಳು ಮೊದಲಿಂದನೂ ಇತ್ತು, ಬಾಲ್ಯದಿಂದನೂ. ಅದು ಹೆಂಗಂದರೆ, ನಮ್ಮಲ್ಲಿ ಮೇಷ್ಟ್ರು ಕನ್ನಡ ನಮ್ಮದು ಭಾಳ ಚೆನ್ನಾಗಿ ಕಲಿಸೋರು ಮೇಷ್ಟ್ರು ಸಿಕ್ಕರು ನಮಗೆ ಫಸ್ಟು. ಅವ್ರು ತುಂಬ ಒಳ್ಳೆ ಎಲ್ಲ ನಮ್ಮ ಸ್ಕೂಲ್ನೊಳಗೆ ಅವಾಗೆಲ್ಲ ಧೋತ್ರ, ಕೋಟು, ಟೊಪಿಗಿ ಎಲ್ಲ ಧೋತ್ರದ ಮೇಷ್ಟ್ರು. ಈಗೆಲ್ಲ ಪ್ಯಾಂಟ್ನವ್ರು ಬಂದು ಇರಬೇಕು, ಅವರಿಗೆ ಸ್ಪಷ್ಟತೆ, ವ್ಯಾಕರಣ ಅದು ಇದು ಕ್ಲಿಯರ್ ಆಗಿರಬೇಕು. ಈಗ ಹಾಗೆ ವ್ಯತ್ಯಾಸ ಇಲ್ಲ. ಅದೇ ಅಂತಾನೆ. ಹೌದು ಹೌದು, ಹಂಗಾಗಿದೆ ಅಂಥ ಮೇಷ್ಟ್ರುಗಳು. ಹಾಂ. ಸೊ ನನಗೆ ಅದು ಸ್ವಲ್ಪ ಗೀಳು ಮೊದಲಿಂದನೇ ಇತ್ತು. ಇನ್ನು ಮನೆಯೊಳಗಡೆ ನಮ್ಮ ತಂದೆಯವರಿಗೆ ಈ ಉರ್ದು ಮತ್ತು ಫಾರ್ಸಿದು ತುಂಬ ನಾಲೆಜ್ ಇತ್ತು ಅವ್ರಿಗೆ. ಆಮೇಲೆ ಅವರು ಸ್ವಲ್ಪ ಈ ಸೂಫಿಸಮ್ ಕಡೆನೂ ಅವ್ರದ್ದು ಒಲವು. ಸರಿ, ಪಾರ್ಸಿನೂ ಅವ್ರಿಗೆ ಒಲವು. ಹೌದು, ಫಾರ್ಸಿ ಭಾಳ ಚೆನ್ನಾಗಿ ಮಾತಾಡ್ತಿದ್ರು ಫಾರ್ಸಿ. ಸೊ ಪಶ್ತೋ ಅಂತೀವಲ್ಲ ಅದು ಯಾವುದಕ್ಕಂದರೆ, ಧಾರವಾಡದಲ್ಲಿ ಹಾಶಂ ಪೀರ್ ಅಂಥೇಳಿ ಒಬ್ಬರು ಸ್ಪಿರಿಚುವಲ್ ಗುರು. ಅವರು ಸ್ಪಿರಿಚುವಲ್ ಗುರುಗಳು ನಮ್ಮ ತಂದೆಯವರಿಗೆ ಅವ್ರ ಗುರುಗಳಾಗಿದ್ದರು. ಅಂದರೆ ನಮ್ಮ ತಂದೆ ಅವ್ರನ್ನ ಫಾಲೋ ಮಾಡ್ತಿದ್ದರು, ಹಾಶಂ ಪೀರ್ ಅಂತ. ಹಾಶಂ ಪೀರ್ ಅವರು ಧಾರವಾಡಕ್ಕೆ ಪ್ರತಿ ಸರ್ತಿ ಬಂದಾಗ ಒಂದು ಸರ್ತಿ ನಮ್ಮ ತಂದೆಯವ್ರನ್ನ ಕರೆಸ್ಕೊಂಡು ಈ ಕಲಾಂ ಅಂತಾರೆ ನಮ್ಮಲ್ಲಿ, ಫಾರ್ಸಿ ಕಲಾಂಗಳನ್ನು ನಮ್ಮ ತಂದೆಯವ್ರು ಹಾಡಬೇಕು, ಅವರು ಎದುರಿಗೆ ಕುಂತು ಕೇಳೋರು. ಸುಮಾರು ಜನ ಇರ್ತಿದ್ರು ಅವ್ರ ಫಾಲೋವರ್ಸ್. ಸೊ ಅಂಥ ಸಭೆಗಳಲ್ಲಿ ನಾನು ತಂದೆಯವರು ಹಿಂದೆ ಹೋಗ್ತಿದ್ದೆ. ಅಲ್ಲಿ ಕೇಳ್ತಿದ್ನಲ್ಲ, ಇದೇನೋ ಭಾಷೆ ಅರ್ಥ ಆಗ್ತಿರಲಿಲ್ಲ, ಬಟ್ ಏನೋ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿದೆ ಅಂತ ಗೊತ್ತಾಗ್ತಿತ್ತು. ಆಮೇಲೆ ಉರ್ದು ಕಲಾಂಗಳನ್ನು ಹಾಡ್ತಿದ್ರು ನಮ್ಮ ತಂದೆ. ಈ ಮರ್ಸಿಯಾ ಕಲಾಮು, ಫಾರ್ಸಿ ಕಲಾಮು, ತಸವುಫ್ ಅಂತಾರೆ. ತಸವುಫ್ ಅಂದರೆ ದೇವರ ಧ್ಯಾನದಲ್ಲಿ ತೊಡಗಿಸ್ಕೊಳ್ಳೋದು ಅಂತ. ಕೇಳಿಸ್ಕೊಳ್ಳಿಕ್ಕೆ ಅದು ಗಜಲ್ ಥರ ಇರ್ತದೆ, ಬಟ್ ತಸವುಫಿ ಗಜಲ್ಲೇ ಅಂತಾರೆ ಅದಕ್ಕೆ. ಆ ಗಜಲ್ಲೇ ಅದು, ಬಟ್ ಅದು ತಸವುಫ್ ಅಂದರೆ ಪರಮಾತ್ಮನ ಧ್ಯಾನದಲ್ಲಿ ತನ್ನಂತ ತೊಡಗಿಸ್ಕೊಳ್ಳೋದಕ್ಕೆ ತಸವುಫ್ ಅಂತ. ಏನೋ ಒಂದು ಲೈನ್ ಸರ್ ಸುಮ್ಮನೆ ಅದು ಹೆಂಗಿದೆ ಅಂದರೆ, ಈಗ ನೋಡ್ರಿ, ಒಂದು ಮೈಕಶಿ ಅಂದರೆ ಕುಡಿಯೋದು ಅಂತ ಅರ್ಥ. ಮೈಕಶಿ ಅಂದರೆ ಕುಡುಕ ಅಂತ. ये मैकशी है तो फिर शान मैकशी क्या है, बहक न जाए जो पी कर वो रिंद ही क्या है. ರಿಂದ್ ಅಂದರೆ ಮನುಷ್ಯ ಅಂತ. ಅಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಮೈಕಶಿ ಹೇತು, ಇಲ್ಲಿ ಕಂಪ್ಯಾರಿಸಮ್ ಇರ್ತದೆ ಗಜಲ್ನೊಳಗೆ, ಯಾವಾಗಲೂ ಕಂಪ್ಯಾರಿಸಮ್ ಇರ್ತದೆ. ಮೈಕಶಿ ಹೇತು ಅಂತಂದರೆ ಈ ಜಗತ್ತಿನ ಝಗಮಗ, ಈ ಜಗತ್ತಿನ ವ್ಯಾಮೋಹ ಇದೊಂಥರ ನಶ ಆದರೆ, ಇನ್ನು ಆ ನಶ ಹೆಂಗಿರ್ಬೋದು, ಪರಮಾತ್ಮನ ಒಲುಮೆಯ ನಶ ಅದು ಹೆಂಗಿರ್ಬೋದು. ಆ ನಶೆಯನ್ನು ಕುಡಿದ ಮೇಲೆ ಮನುಷ್ಯ ಇದಾಗಲಿಲ್ಲ ಅಂದರೆ, ಏನು ಶೇಕ್ ಆಗಲಿಲ್ಲ ಅಂದರೆ ಅವನ ಮನುಷ್ಯನೇ ಅಲ್ಲ ಅಂತ ಅರ್ಥ. ಅದು ಆ ನಶೆ ಆದರೆ ಶೇಕ್ ಆಗಿ ಹೋಗ್ಬಿಡ್ತಾನೆ ಮನುಷ್ಯ. ಅಂದರೆ ಇದೆಲ್ಲ ನಶ್ವರ ಅಂತ ಗೊತ್ತಾಗ್ಬಿಡ್ತದೆ, ಲೌಕಿಕ ಎಲ್ಲ ಅದು ಆಗ್ತದೆ. ಅದು ಆಗಲಿಲ್ಲ ಅಂದರೆ ಅವ ಮನುಷ್ಯ ಅಲ್ಲ ಅಂತ ಆ ಥರ ಅರ್ಥ ಬರ್ತದೆ ಅದಕ್ಕೆ. ಅದು ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಟ್ ಮಾಡೋದು ಭಾಳ ಕಷ್ಟ. ಹೌದಾ, ಭಾಷೆ ಗೊತ್ತಿದ್ರೆ. ಕಶಿ ಹೈ ತೋ ಫಿರ್ ಶಾನ್ ಮೈ ಕಶಿ ಕ್ಯಾ ಹೈ, ಬಹಕ್ ನ ಜಾಯೆ ಜೋ ಪೀ ಕರ್ ವೋ ರಿಲ್ದ್ ಹಿ ಕ್ಯಾ ಕಶಿ ಹೈ ತೋ. ಕೇಳಕ್ಕೆ ಗಜಲ್ ಥರನೇ ಇರುತ್ತೆ. ಭಾಷೆ ಸ್ವಲ್ಪ ಭಾಷಾ ಅರ್ಥದಲ್ಲಿ ಅದು ಒಲುಮೆ ಆ ಕಡೆ ಪರಮಾತ್ಮನ ಒಲುಮೆ ತೋರಿಸ್ತದೆ. ಕೇಳುವಾಗನೂ ಭಾಷೆ ಕೇಳಬೇಕಾದ್ರೆ ಏನೋ ಕುಡಿಯೋದು ಗಿಡಿಯೋದು ಅಂತ ಹಿಂಗೆ ಕೇಳಿಸ್ತದೆ ಅದು. ಇನ್ನೊಂದು ಕಡೆ ಹೇಳ್ತಾರೆ, ಅಮಾನತ್ ಕಿ ತರಹ ದಿಲ್ ಬರ್ನೆ ಮೇರಿ ತನ್ ಮೇ ಜಾನ್ ರಖ್ ದಿ.
ಅಮಾನತ್ ಕಿ ತರಹ ದಿಲ್ಬರ್, ದಿಲ್ಬರ್ ಅಂದರೆ ಅಲ್ಲಿ ಪ್ರಿಯತಮ ಅಂತ ಅರ್ಥ. ಹೌದು. ಅದು ದೇವ್ರನ್ನೇ ಪ್ರಿಯತಮ ಅಂತಾರೆ ಅವರು. ಅಮಾನತ್ ಅಂದರೆ ಒಂದು ಕಾಣಿಕೆಯ ಥರ ಆ ಪ್ರಿಯತಮ ನನ್ನ ಶರೀರದೊಳಗೆ ಜೀವ ಇಟ್ಟ ಅಂತ. ನಫಸ್ಗೆ ಆನೆ ಜಾನೆ ಮೇ ಅಂದರೆ ಈ ಉಸಿರಾಟ ಹೋಗೋದ್ರೊಳಗೆ ಬರೋದ್ರೊಳಗೆ ನಫಸ್ಗೆ ಆನೆ ಜಾನೆ ಮೇ ಮೇರಿ ರೂಹೆ ರಮಾ ರಖದಿ. ರಮಾ ಅಂದರೆ ಅಪ್ ಆ್ಯಂಡ್ ಡೌನ್ ಇರ್ತದೆ ಅಂತ. ಈ ಉಸಿರಾಟ ಹೋಗೋದು ಬರೋದಿದೆಯಲ್ಲ, ಇದು ರಮ, ಇದು ರನ್ನಿಂಗ್ ಇದೆ. ಅದು ರೂ ಅಂದರೆ ಆತ್ಮ. ನನ್ನ ಆತ್ಮವನ್ನು ರನ್ನಿಂಗ್ನೊಳಗೆ ಇಟ್ಟಾನ ದೇವ್ರಂತ. ಹೊರಗಡೆ ಹೋಗಿದ್ದು ಒಳಗೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಿ? ಒಳಗೆ ಬಂದಿದ್ದು ಹೊರಗೆ ಹೋಗಲಿಲ್ಲ ಅಂದರೆ ಏನು ಮಾಡೋದು? ಮುಗೀತಲ್ಲ ಆಟ. ಸೊ ಆ ಥರದ್ದು ಈಗ ಅಮಾನತ್ ಕಿ ತರಹ ದಿಲ್ಬರ್ ನೆ ಮೇರಿ ತನ್ ಮೇ ಜಾನ್ ರಖ್ ದಿ ನಫಸ್ के आने जाने में मेरी रूहे रवा रख दी ಅಮಾನತ್ ಕಿ ತರ. ಈ ಥರ ಎಲ್ಲ ತಸೌಫ್ ಗಜಲ್ಗಳನ್ನ ನಮ್ಮ ತಂದೆಯವರು ಅಲ್ಲೇ ಅವ್ರ ಸ್ಪಿರಿಚುವಲ್ ಗುರು ಎದುರಿಗೆ ಹಾಡ್ತಿದ್ರು. ಅದನ್ನು ಕೇಳಿ 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 ನನಗದ್ರ ಹುಚ್ಚು, ತಿಳ್ಕೊಬೇಕದು ಏನು ಅಂಥೇಳಿ ಬಾಲ್ಯದಿಂದನೇ. ಫೈನ್, ನಮ್ಮ ತಂದೆಯವರು ಹೋದ್ಮೇಲೆ ಆ ಮಾಹೋಲ್ ನನಗಲ್ಲಿ ಸ್ವಲ್ಪ ಕಟ್ಟಾತು. ಬಟ್ ಇವರೆಲ್ಲರದು ಪರಿಚಯ ಇತ್ತು, ಈ ಟೇಸ್ಟ್ ಇದ್ದವ್ರ ಜನರದ್ದು ಪರಿಚಯ ಇತ್ತು. ಅವ್ರ ಮಧ್ಯದಲ್ಲಿ ಕೂತ್ಕೊಳ್ಳೋದು, ಹೇಳೋದು, ಉರ್ದು ಶಾಯರಿ ಕೇಳೋದು, ಇದೆಲ್ಲ ನನಗೆ ಮೊದಲಿಂದನೂ ಸ್ವಲ್ಪ ಅದರದ್ದು ಶೋಕಿತ್ತು. ಕ್ಲಾಸಿಕಲ್ಗೆ ನಾವು ಬಂದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಬಂದಂಗೆ ಆ ಭಾಷೆ ಸುಮಾರು ಅಪಭ್ರಂಶ ಆಗಿ ಬರಲಿಕ್ಕತ್ತು. ಈ ಬಂದಿಷ್ಗಳು ನಾವೊಂದು ಕಂಪೋಸಿಷನ್ಸ್ ಏನು ಹಾಡ್ತಾರಲ್ಲ, ಆಮೇಲೆ ಹಾಡೋ ರಾಗ ಚೆನ್ನಾಗಿರ್ತದೆ, ತಾಳ ಚೆನ್ನಾಗಿರ್ತದೆ, ಅವ್ರ ತಯಾರಿ ಚೆನ್ನಾಗಿರ್ತೈತಿ, ಎಲ್ಲ ಸ್ವರದಾಗಿರ್ತಾರೆ, ಅದೆಲ್ಲ ಓಕೆ. ಭಾಷೆ ಹೊಡೆತ ತಿಂತೈತಿ. ಅಲ್ಲಿ ಏನಾಗೋದಂದರೆ ಆ ಶಬ್ದಗಳನ್ನ ಸ್ಪ್ಲಿಟ್ ಮಾಡೋದು, ಅದು ಒಂದು ಆರ್ಟ್. ಅದು ಯಾಕಂದರೆ ಇಲ್ಲಿ ಒಂದು ಶಬ್ದ ಅಲ್ಲಿ ಒಂದು ಶಬ್ದ ಹಾಡ್ತೀವಿ ನಿಜ, ಆದರೆ ಅರ್ಥಕ್ಕೆ ಏಟಾಗಬಾರ್ದು. ಸೊ ಅದನ್ನು ನಾನು ಇಲ್ಲಿ ಕೇಳಿಸ್ಕೊಂಡು ಕೆಲವೊಬ್ಬರಿಗೆ ಎದುರಿಗಿಂದ ಕೇಳಿ ಇದು ನನಗೆ ಅರ್ಥ ಆಗಲಿಲ್ಲ, ಹಿಂಗಂದ್ರೆ ಏನು ಅಂತ ನಾ ಕೇಳಿದಾಗ, ಇದೆಲ್ಲ ಬ್ರಿಡ್ಜ್ ಭಾಷೆ, ಹಂಗೆ ಅರ್ಥ ಆಗೋದಿಲ್ಲ ಅದು. ಮತ್ತು ಅರ್ಥನೇ ಆಗೋದಿಲ್ಲ ಅಂದರೆ ಹಾಡೋದೇನು ಪ್ರಯೋಜನ? ಇದು ಬ್ರಿಡ್ಜ್ ಭಾಷೆ ಇರಲಿ, ಯಾವ್ದಾರ ಭಾಷೆ ಇರಲಿ, ನಮ್ಮದೇ ಅಲ್ಲ, ನಮ್ಮ ದೇಶದ್ದೇ ಭಾಷೆ ಅಲ್ಲ ಅದು. ಎದುರಿಗಿರೋರಿಗೆ ಏನೂ ಅರ್ಥ ಆಗಲಿಲ್ಲ ಅಂದರೆ ಅದು ಏನು ಅರ್ಥ? ಅದಕ್ಕೆ ಸ್ವರ ಆಗಿಬಿಡುತ್ತೆ ಅದು. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಸೌತಲ್ಲಿ ಬಂದಾಗೆ ನಮ್ಮ ಕ್ಲಾಸಿಕಲದ ಭಾಷೆ ಆ್ಯಕ್ಚುಲಿ ತುಂಬ ಅರ್ಥಪೂರ್ಣವಾಗಿದೆ. ಅದನ್ನು ನಾವು ಎಜುಕೇಟ್ ಮಾಡಲಿಕ್ಕೆ ಆಗದೇ ಇದ್ದ ಕಾರಣಕ್ಕಾಗಿ ಎಷ್ಟೋ ಜನರಿಗೆ ನಮ್ಮ ಬಂದಿಷ್ಗಳ ಅರ್ಥನೇ ಗೊತ್ತಿಲ್ಲ. ಕೇಳೋರು ಎಜುಕೇಟ್ ಆಗೇ ಇಲ್ಲ. ನೀವು ನಾರ್ತ್ ಕಡೆ ಹೋಗಿ ನೋಡ್ರಿ, ನಾರ್ತ್ ಕಡೆ ಹೆಂಗಿಲ್ಲದು. ನಾರ್ತ್ ಕಡೆ ಸುಮಾರು ಜನರಿಗೆ ಆ ಭಾಷೆ ಅರ್ಥ ಆಗ್ತದೆ. ಹೀಗಾಗಿ ಅವರು ಎಲ್ಲಿ ಬೇಕಲ್ಲೇ ದಾದು ಕೊಡ್ತಾರೆ. ಒಂದು ಸರಿಯಾದ ಜಾಗಕ್ಕೆ ನೀವು ಒಂದು ಸರಿಯಾದ ಪದಕ್ಕೆ ನೀವು ಸರಿಯಾದ ಸೂಕ್ತವಾದಂಥ ಸ್ವರ ಹಚ್ಚಿ ಅದಕ್ಕೆ ಹರ್ಕತ್ ಮಾಡಿದರೆ ಆಹಾ ಕ್ಯಾ ಬಾತ್ ಹೇ ಅಂತ ದಾದು ಕೊಡ್ತಾರೆ. ನಮ್ಮ ಕಡೆ ನಾವು ಎಷ್ಟೇ ಏನು ಬೇಕಾದರೂ ಹಾಡ್ಕೊಂಡ್ರು ದಾದೆಲ್ಲ ಫರಿಯಾದಿಲ್ಲ, ಸುಮ್ಮನೆ ಕಲ್ಲು ಕೂತಂಗೆ ಕೂತಿರ್ತಾರೆ. ಇಲ್ಲ ತಬಲಾದವನು ಏನಾದರೂ ಜೋರಾಗಿ ಏನಾದರೂ ನುಡಿಸಿದ್ರೆ ಒಂದು ಚಪ್ಪಾಳೆ ತಟ್ತಾರೆ ನೋಡ್ರಿ, ಅವನಿಗೆ ಹಾಡೋನಿಗೆ ಏನಿಲ್ಲ, ಬಂದಿಸಿಗಲ್ಲ. ಸೊ ಈ ಸಮಸ್ಯೆಯಿಂದ ನಾನೇನು ಮಾಡಿದೆ, ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೋಬೇಕು. ಹಳೆ ಬಂದಿಸ್ಗಳು ಇದೆ, ತುಂಬ ಚೆನ್ನಾಗಿದೆ. ನಾನು ಹೊಸ ರಚನೆಗಳನ್ನು ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ದು ಫಸ್ಟ್ ಅಲ್ಲಿಂದ. ಕಂಪೋಸಿಂಗ್ ಸ್ಟಾರ್ಟ್ ಆಗಿದ್ದು ನಂದು ಸಾಹಿತ್ಯದ ಜೊತೆಗೇ. ಸುಮಾರು ಇವತ್ತಿಗೊಂದು 3000 ಕಂಪೋಸಿಷನ್ಸ್ ನಂದೇ ಇದೆ. ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ ಇನ್ನು. ಇದ್ರ ಮಧ್ಯದೊಳಗೆ ಕೆಲವೊಂದು ಸರ್ತಿ ಏನಾಯಿತು ಅಂದರೆ, ಈ ದಾಸರ ಪದ್ಯಗಳನ್ನು ಹಾಡಬೇಕಾದ್ರೆ ಅದನ್ನೇ ಹೇಳಿದ್ನಲ್ಲ, ಈ ಟಿ ವಿದೊಂದು ಪ್ರಾಜೆಕ್ಟ್ ನಾನು ಮಾಡಿದ್ದೆ ಅಂತ. ಆ ಪ್ರಾಜೆಕ್ಟ್ ಮಾಡಿದ ಮೇಲೆ ಒಂದಿಷ್ಟು ವಿರೋಧನೂ ಬಂತು ನನಗೆ. ನಮ್ಮ ಕಂಪೋಸಿಷನ್ಸ್ ನೀ ಹೆಂಗೆ ಹಾಡಿದಿ ಅಂತ. ನೀನು ಹಾಡಬಾರ್ದಾಗಿತ್ತು ಇದನ್ನು, ನಮ್ಮದು ಕಂಪೋಸಿಷನ್ ಅದು, ನಾವು ಹಾಡೋದದು. ಈಗ ಹಂಗಂಥೇಳಿ ನಾವು ಭೀಮಸೇನೇಶ್ವರ ಹಾಡಲ್ವಾ, ಅವರು ನಮ್ಮ ಜೋಡಿ ಜಗಳ ಮಾಡ್ಬೇಕಾ? ಈಗ ಮನ್ಸೂರವ್ರು ಹಾಡಿದ್ದು ನಾವು ಹಾಡೋದಿಲ್ವಾ? ಅಥವಾ ರಾಜ್ಗುರುಗಳು ಹಾಳು ಬಿಟ್ಟಿದ್ದು ಹಾಡು ನಾವು ಹಾಡೋದಿಲ್ವಾ? ಹಾಡ್ತೀವಿ. ಇನ್ನೇನವ್ರು ನಮ್ಮ ಜೊತೆ ಜಗಳ ಮಾಡೋಕ್ಕೆ ಬರ್ತಾರ? ಕೆಲವರು ಮಾಡಿದರು. ಆವಾಗ ನನಗೇನು ಅನಿಸ್ತು, ನಿಮ್ಮದಲ್ಲ ನೀವೇ ಇಟ್ಕೊಳ್ರಿ, ನಾ ಮಾಡ್ಕೋತೀನಿ ಅಂತ. ಆವಾಗ ನಾನು ದಾಸರ ಪದ್ಯ ಕಂಪೋಸ್ ಮಾಡೋದ್ರ ಕಡೆ ಲಕ್ಷ ಕೊಟ್ಟು ಸ್ವಂತ ಯಾರು ಕೇಳೋಂಗಿಲ್ಲ, ಯಾರು ಏನು ಕೇಳ್ತಾರೆ ಅವಾಗ? ನಂದೇಪ್ಪ ಇದು. ಹಂಗಂದ್ರೆ ಹಳೆ ಕಾಲದಲ್ಲಿ ಮಾಡಿದ್ದವ್ರಿಗೆ ಏನು ಗತಿ? ಅದು ಹೇಳಿ ಅವರೆಲ್ಲ ಇದ್ಬಿಟ್ಟಿದ್ರೆ ಈಗ
ಯಾರು ಏನೂ ಆಡಂಗಿರಲಿಲ್ಲ. ರೈಟ್ಸು ಇದೆಲ್ಲ ಇದೆಯಲ್ಲ ಹೌದು ಎಷ್ಟು ಹೋಗ್ಬಿಡೋದು ಹೌದು. ಅಲ್ವಾ? ಅಲ್ಲ, ಅವ್ರು ಸಂತೋಷ ಪಡೋರು ಸರ್. ಸರಿ. ಈಗ ನೀವು ಕಂಪೋಸ್ ಮಾಡಿ ನೀವು ಪ್ರಸ್ತುತ ಮಾಡ್ತಿರ್ತಕ್ಕಂಥ ಒಂದು ಹಾಡು ಇನ್ನೊಬ್ಬ ಕಲಾಕಾರ ಹಾಡ್ಲಿಕ್ಕೆ ಅನ್ನೋದು ನೀವು ಸಂತೋಷ ಪಡ್ತೀರಿ. ಅಡ್ಡಿ ಇಲ್ಲಪ್ಪ ಅವನಿಗೆ ಇಷ್ಟ ಆತಲ್ಲ ಅಂತೇಳಿ. ಇನ್ನು ಕೆಲವೊಬ್ರು ಸಂಕುಚಿತ ಸ್ವಭಾವದವ್ರು ಇರ್ತಾರೆ. ನಾನು ನಂದು ಅದು ಅವನು ಯಾಕೆ ಹಾಡಿದ. ಇವಾಗ ಎಷ್ಟೋ ಹಾಡು ಪಾಪ ಯಾರೋ ಮಾಡಿರ್ತಾರೆ, ಯಾರೋ ಹಾಡಿ ಫೇಮಸ್ ಆಗಿರ್ತಾರೆ, ಅವ್ರು ಏನು ಕ್ರೆಡಿಟ್ಸೇ ಕೊಡೋಲ್ಲ, ಹಾಂ, ಗೊತ್ತೇ ಇರಲ್ಲ. ಆಗಿದೆ ಸರ್, ಈಗೂ ಆಗ್ತಾ ಇದೆ. ಅಂದರೆ ಪಾಪ ಆ ಹಾಡಿನ ಎಷ್ಟೋ ಜನ ಇವರೇ ಮಾಡಿರೋದು ಅಂದ್ಕೊಂಡಿರ್ತಾರೆ. ಅಂದರೆ ಅದು ನಮ್ಮಲ್ಲಿ ವಸಂತ ಕಾನ್ಕಾಪುರ್ ಅವರು ಇದ್ರು, ನಿಮ್ಗೆ ಗೊತ್ತದ? ಚೆನ್ನಾಗಿ ಗೊತ್ತು ಸರ್. ಒಳ್ಳೆ ಕಂಪೋಸರ್. ಒಂದು ಸಾರಿ ಆಕಸ್ಮಿಕವಾಗಿ ನಾನೇ ಅವ್ರ ಜೊತೆ ತಬಲ ನುಡಿಸ್ಬೇಕಾಯ್ತು. ವಾ, ಅವ್ರ ದುರಾದೃಷ್ಟ, ನನ್ನ ಅದೃಷ್ಟ. ಅದು ಕನ್ನಡ ಸಂಗೀತ ನೃತ್ಯ ಅಕಾಡೆಮಿ ಚಿತ್ರದುರ್ಗದಲ್ಲಿ ಏನೋ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದರು. ಸೊ ನಾನು ಈ ಸುಗಮ ಸಂಗೀತ ಇದಕ್ಕೆಲ್ಲ ಈ ಪ್ಯಾಟ್ರನ್ಗಳು ಇದ್ರ ಬಗ್ಗೆ ಒಂದೇನೋ ಮಾತಾಡೋಕೆ ಹೋಗಿದ್ದೆ. ಅವ್ರ ಜೊತೆ ಬರೋರು ಬಂದಿಲ್ಲೋ ಏನೋ ಆಯಿತು. ಆಮೇಲೆ ನಾನು ಹೇಳಿದೆ, ಸರ್ ನಾನು ಒಂದು ರೀತಿ ಕಲ್ತಿದ್ದೀನಿ ಅಷ್ಟೇ, ಇಲ್ಲಪ್ಪ ಬಾ ನೀನು, ಏನೋ ಪಾಪ ಖುಷಿಪಟ್ರು. ಭಾಳ ಒಳ್ಳೆ ದೊಡ್ಡ ಭಾಗ್ಯ ಅಲ್ವಾ? ಒಳ್ಳೆ ಕಂಪೋಸರ್. ಅಯ್ಯೋ, ಒಳ್ಳೆ ಕಂಪೋಸರು, ಎಂಥ ಒಳ್ಳೆ ಹಾರ್ಮೋನಿಯಂ ನುಡಿಸೋರು ಅವರು. ಅವರು ಮಾಡಿದ್ದು ಅನೇಕ ಹಾಡುಗಳನ್ನು ಹಾಡಿ ಜನ ಕೆಲವೊಬ್ರು ಫೇಮಸ್ ಆದರು. ಒಂದು ದಿವಸ ಅವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದು ನಾನು ನೋಡಲಿಲ್ಲ. ಅವ್ರು ಇಲ್ಲಿ ಬಿಡ್ರಿ, ಈಗ ಕನಕಾಪುರ ಅವ್ರು ಇಲ್ಲ, ಆದರೆ ನೆನೆಸ್ಬೇಕಲ್ಲ ಅಟ್ಲೀಸ್ಟ್ ಇಂಥವ್ರದ್ದು ಕಂಪೋಸಿಷನ್ ಇದು ಒಂದು ಸರ್ತಿ ಆದರೂ ಹೇಳೋದಿಲ್ಲ ಯಾರು. ನನಗೆ ಇಂಥವೆಲ್ಲ ಕೆಲವೊಂದು ಭಾಳ ಬೇಜಾರಾಗ್ತಾವೆ ಕೆಲವೊಂದು ಸರ್ತಿ. ಹೌದು, ಅದೊಂದು ಸರ್ತಿ ನಡೆದೋಗ್ಬಿಡುತ್ತೆ.